ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯ, ನೀನ್ ನನ್ನ ಜೊತೆ ಯಾವಾಗ್ಲೂ ಹೀಗೆ ಇರ್ತೀಯ ತಾನೆ? ಹ್ಞೂ ಅಮೂಲ್ ಬೇಬಿ. ಈಗ ಇನ್ನೊಂದ್ ಸ್ವಲ್ಪ ಹೊತ್ತು ನಾವ್ ಇಲ್ಲೇ ಇದ್ರೆ ನಮ್ಮತ್ತೆ ಸೀತಮ್ಮ ಇಲ್ಲಿಗೆ ಬಂದ್ಬಿಡ್ತಾರಷ್ಟೇ. ಸೀತಮ್ಮ ನಮ್ಮನ್ನ ಇಲ್ಲಿ ಹಿಡ್ಕೊಂಡ್ ಬರ್ತಾರಲ್ವೋ ಗೊತ್ತಿಲ್ಲ, ಆದ್ರೆ ಸೀತಮ್ಮನ್ ಸೊಸೆ ಸತ್ಯಮ್ಮ ನಮ್ಮನ್ನ ಮಾತ್ರ ಬಿಡಲ್ಲ. ಸರಿ, ಹೊರಡೋಣ ಬಾಯ್. ಸರಿ ಸತ್ಯ, ಬಾಯ್ ಬಾಯ್ ಬಾವಾ, ಬಾಯ್ ಬಾಯ್ ಬಾಯ್. ಸತ್ಯ, ಎಲ್ಲಿ ನೀವತ್ತೆ ಕಾಣಿಸ್ತಾನೆ ಇಲ್ಲ? ದೇವಸ್ಥಾನಕ್ಕೆ ಹೋಗಿದ್ದಾರೆ ರಾಯರೇ. ಓಹೋ, ಯಾಕೆ ಹೋಗಿದ್ದಾಳೆ ಅಂತನೂ ಹೇಳು ಸತ್ಯ. ಯಾಕೆ? ನಮ್ಮ ಸೊಸೆ ನಮ್ಮ ರೀತುನ್ ರೇಗ್ಸದ ಹುಡುಗರನ್ನ ಹೊಡೆದಿದ್ದು ಅಲ್ಲದೆ ಹಾ. ಟಿವಿಲಿ ಬಂದ್ಬಿಟ್ಟಿದ್ದಾಳಲ್ಲ, ಅದಕ್ಕೆ ಅವಳಿಗೆ ದೃಷ್ಟಿ ಆಗ್ಬಿಡತ್ತೆ ಅಂತ ಭಯ. ಓ ಪೂಜೆ ಮಾಡಿಸ್ಕೊಂಬರೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಓಹೋ, ಈಗ ಬಾ 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 ಬಾ. ನಿಮ್ಮ ಅಕ್ಕನಿಗೆ ಸೊಸೆನ ಕಂಡ್ರೆ ಅದೇನು ಪ್ರೀತಿ, ಅದೇನು ಲವ್, ಅದೇನು ಅನುರಾಗ, ಬಾ 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 ಬಾ, ಸಾಧ್ಯವಿಲ್ಲ ಬಿಡು. ಅಲ್ಲ ಸತ್ಯ, ನಿನಗೆ ಅಷ್ಟೊಂದು ಜನರು ಹೊಡೆಯುವಾಗ ಭಯ ಆಗ್ಲಿಲ್ವಾ? ಏನು ಹೇಳ್ತಾ ಇದೀಯಮ್ಮ ಊರ್ಮಿಳ? ನಮ್ಮ ಸತ್ಯ ಅಂತಂದ್ರೆ ಏನು ಸಾಮಾನ್ಯ ಅಂತ ತಿಳ್ಕೊಂಡಿದೀಯಾ? ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಸತ್ಯ ಇದ್ದೇ ಇರ್ತಾಳೆ. ಹೊಡಿ ಬಡಿ ಅನ್ನೋದ್ರಲ್ಲಿ ಎತ್ತಿದ ಕೈ ನಮ್ಮ ಸತ್ಯಂದು. ಅಪ್ಪ, ಇದೇನಿದು? ಹೊಡೆಯೋದು ಬಡಿಯೋದನ್ನೇ ದೊಡ್ಡ ಸಾಧನೆ ಅನ್ನೋ ತರ ನಿಮ್ ಸೊಸೆ ಬಗ್ಗೆ ಹೊಗಳ್ತಾ ಇದ್ದೀರಾ? ಮತ್ತೆ ಅವ್ರನ್ನ ಹೊಡಿಯೋದಕ್ಕೆ ನನಗೆ ಭಯ ಆಗ್ಲಿಲ್ಲ ಚಿಕ್ಕತ್ತೆ. ವಿಷಯ ಆಚೆ ಬಂದು ಎಲ್ಲಿ ಅತ್ತೆಗೆ ಗೊತ್ತಾಗ್ಬಿಟ್ರೆ ಅನ್ನೋ ಭಯ ಆಗ್ತಿತ್ತು. ಅಯ್ಯ ಸುಮ್ಮನೆ ಇರಮ್ಮ, ನಿನ್ನ ಅತ್ತೆ ನಿನಗೆ ಯಾವಾಗಲೂ ಸಪೋರ್ಟೇ ಅಲ್ವಾ? ಅದೇ ಅಪ್ಪ, ಅವ್ರ ಅತ್ತೆಗೆ ಇವಳು ಸೀರೆ ಉಟ್ಕೊಂಡಿರೋ ಗಂಡಸು ಅಂತ ಗೊತ್ತಾಗೋಗಿದೆ. ಅದ್ಯಾಕೋ ಗಂಡಸರು ಮಾತ್ರ ಹೊಡಿಬೇಕಾ? ಹೆಂಗಸರಿಗೆ ತಾಕತ್ತು ಇರಲ್ವಾ? ಹಾಗೆ ಹೇಳಿ ಭಾವ. ಅಮೂಲ್ ಬೇಬಿ, ಇವತ್ತಿನ ಕಾಲದಲ್ಲಿ ಗಂಡಸರು ಹೆಂಗಸರು ಅನ್ನೋ ಡಿಫ್ರೆನ್ಸ್ ಇಲ್ಲ. ಯಾರಿಗೆ ರೋಷ ಆವೇಶ ಇರುತ್ತೋ ಅವರೆಲ್ಲ ನ್ಯಾಯದ ಪರ ನಿಂತ್ಕೋತಾರೆ, ತಪ್ಪಾದಾಗ ಖಂಡಿಸ್ತಾರೆ. ಅದೇ ಮತ್ತೆ ಅಲ್ಲಿ ನಾನಿರ್ಬೇಕಾಗಿತ್ತು. ನೀನ್ ಎಲ್ಲರಿಗೂ ಹೊಡಿಯಕ್ಕಿಂತ ಮುಂಚೆ ಎಲ್ಲಾರು ಹೊಡೆದು ಬಿಸಾಕ್ಬಿಡ್ತಾ ಇದ್ದೆ. ಏನಕ್ಕೆ ಎಲ್ರು ಹೀಗೆ ನೋಡ್ತಾ ಇದ್ದೀರಾ? ಯಾಕೆ ನಗ್ತಾ ಇದ್ದೀರಾ? ನಿಜವಾಗ್ಲು ಒಬ್ಬೊಬ್ಬರನ್ನು ಚೆಚ್ಚಾಕ್ಬಿಡ್ತಾ ಇದ್ದೆ. ಅಯ್ಯೋ ಪಾಪ, ಎಂಥ ಲಾಸ್ ಆಗೋಯ್ತಮ್ಮ ಸತ್ಯ ನಿನಗೆ. ನಿನ್ನ ಗಂಡನ ಫೈಟ್ ಸೀನೇ ಮಿಸ್ ಆಗೋಯ್ತು. ನೆಕ್ಸ್ಟ್ ಟೈಮ್ ಇಂಥ ಸಿಚುವೇಶನ್ ಬಂದಾಗ ಇವ್ರನ್ನು ಕರ್ಕೊಂಡು ಹೋಗ್ತೀನಿ ಬಿಡಿರಾಯ್ರೆ. ಬಟ್ ನಾನವತ್ತು ಇಲ್ದೇ ಇರೋದ್ರಿಂದ ನಿನ್ಗೆ ಲಾಭ ಆಯ್ತಲ್ಲ ಸತ್ಯ. ನಾನೇನಾದ್ರೂ ಹೊಡೆದಿದ್ರೆ ಅದು ಸುದ್ದಿನೇ ಆಗ್ತಾ ಇರ್ಲಿಲ್ಲ. ನಿನಗೆ ಹೆಲ್ಪ್ ಮಾಡಿದೀನಿ ನೋಡು. ಹೌದಪ್ಪ ಉತ್ತರ ಕುಮಾರ, ನಿನ್ನಿಂದಾಗಿನೇ ಸತ್ಯ ಫೇಮಸ್ ಆಗಿದ್ದು ಅಲ್ವಾ? ಅಪ್ಪ, ಸಾಕು ನಿಲ್ಸಿ. ನಿಮ್ ಸೊಸೆನ ಹೊಗಳೋ ನೆಪದಲ್ಲಿ ನನ್ನ ತಮ್ಮನ ಯಾಕೆ ಆಡ್ಕೋತಾ ಇದ್ದೀರಾ? ಅಂಡ್ ಅವತ್ತು ಆ ಸಿಚುಯೇಷನ್ ಅಲ್ಲಿ ಇವ್ನು ಇದ್ದಿದ್ರೆ ಹೊಡೆದಾಟ ಬಡ್ದಾಟ ಮಾಡ್ತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಸಿಚುಯೇಷನ್ ಕ್ಲೆವರ್ ಆಗಂತೂ ಹ್ಯಾಂಡಲ್ ಮಾಡ್ತಿದ್ದ. ಕೈ ಎತ್ತೋರು ಮಾತ್ರ ಹೀರೋಗಳಲ್ಲ, ಸ್ಮಾರ್ಟ್ ಆಗಿರೋರು ಹೀರೋಗಳೇ. ನನ್ನ ತಮ್ಮ ಆ ಕ್ಯಾಟಗರಿಗೆ ಸೇರಿದವನು. ಸದ್ಯ ನೀನಾದ್ರೂ ನನ್ನ ಸಪೋರ್ಟಿಗೆ ಇದೆಯಲ್ಲ. ಮತ್ತಿನ್ನೇನೋ, ಇವರೆಲ್ಲ ಹೀಗೆ ನಿನ್ನ ಆಡ್ಕೊಂಡು ನಗ್ತಿರೋದು ನನಗೊಂದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಎಲ್ರೂ ಒಂದೇ ಥರ ಇರೋಕ್ಕಾಗತ್ತಾ? ಯಾವಾಗಲೂ ಹೊಡಿ ಬಡಿ ಅನ್ನಕ್ಕೆ ಇದೇನು ಸಿನಿಮಾ ಕೆಟ್ಟೋಯ್ತಾ? ಆದ್ರೂ ಅಕ್ಕ, ಆ ಕ್ಷಣಕ್ಕೆ ಸತ್ಯ ಮಾಡಿದ್ದೆ ಕರೆಕ್ಟ್. ಈ ತರ ನನ್ನ ಮಕ್ಕಳಿಗೆ ತದ್ಕಿದ್ರೇನೆ ಬುದ್ಧಿ ಬರೋದು. ಯಾರು ಹೊಡೆದ್ರು ಅಂತ ಮುಖ್ಯ ಅಲ್ಲ, ನಾನೋ ಸತ್ಯನೋ ನಮ್ಮ ರಿತು ಸೇಫ್ ಆದ್ಲಲ್ಲ ಅದು ಮುಖ್ಯ. ಈ ಕ್ರೆಡಿಟ್ ಎಲ್ಲ ಸತ್ಯಂಗೆ ಸಲ್ಬೇಕು ಬಿಡು. ಕಾರ್ತಿಕ್, ವಾಟ್ ಇಸ್ ರಾಂಗ್ ವಿತ್ ಯು? ಹೆಂಡತಿ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ. ಅಪ್ಪ ನಿನ್ ಬಗ್ಗೆ ಜೋಕ್ ಮಾಡುವಾಗ ಅವಳು ಹೇಗೆ ಕಿಸಿತಾ ಇದ್ಲು ಅಂತ ನೋಡ್ದೆ ತಾನೆ? ಅಯ್ಯ, ಅದು ಜೋಕು ಕಣೆ, ತಮಾಷೆಗಾಡಿದ ಮಾತನ್ನ ಅದಕ್ಕೆ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾ ಇದೀಯಾ? ನಿನ್ನ ಹತ್ರ ಕೊಂಗು ಹುಡುಕೋದು ಬಿಟ್ರೆ ಬೇರೆ ಏನೂ ಆಗೋದಿಲ್ಲ ಅಲ್ಲ?
ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ, ಎಲ್ಲೋದ್ಲಿ ಇವಳು? ಬಾಲ, ಇಷ್ಟೊತ್ತಾದರೂ ನಿಮ್ಮ ಅತ್ತೆ ಮಗಳು ಬರಲೇ ಇಲ್ಲ? ಹ್ಞೂ ಅಜ್ಜಿ, ಬರಬೇಕಿತ್ತು. ನಾನೇ ಬಸ್ ಸ್ಟಾಪ್ವರೆಗೂ ಬರ್ತೀನಿ ಅಂದೆ. ಬೇಡ, ನಿಂಗೆ ಯಾಕೆ ತೊಂದರೆ ಅಂದ್ಬಿಟ್ಲು. ಅಡ್ರೆಸ್ ಸರಿಯಾಗಿ ಕೊಟ್ಟಿರ್ತಾನೆ? ಕೊಟ್ಟಿದ್ದೀನಿ. ಬೆಂಗಳೂರಿಗೆ ಹೊಸಬ್ಳಲ್ವಾ, ಅದಕ್ಕೆ ಸ್ವಲ್ಪ ಅಡ್ರೆಸ್ ಹುಡ್ಕೋದಕ್ಕೆ ಕಷ್ಟ ಆಗ್ತಿರ್ಬೇಕು. ಅಣ್ಣ ಎಷ್ಟಾಯ್ತು? 120 ರೂಪಾಯಿನಾ? ಮತ್ತೆ 100 ರೂಪಾಯಿ ಅಂತ ಇದೆ. ಅವೆಲ್ಲ ಆಗಲ್ಲ, ಅಲ್ಲಿ ಎಷ್ಟಿದೆಯೋ ಅಷ್ಟೇ ಕೊಡೋದು. ತಗೊಳ್ಳಿ. ಅರೆ ರುಕು, ಯಾಕೆ ಲೇಟು? ಓ, ಅಡ್ರೆಸ್ ಹುಡ್ಕಕ್ಕೆ ಕಷ್ಟ ಆಯ್ತಾ? ಹಾಗೇನಿಲ್ಲ ಬಾವ, GPS ಹಾಕೊಂಡೆ ಬಂದೆ. ಬಸ್ ಸ್ವಲ್ಪ ತಡವಾಗಿ ಬಂತು ಅಷ್ಟೇ. ಇವರೇನಾ ನಿಮ್ಮ ಅತ್ತೆ ಅಜ್ಜಿ? ಇವರೇ. ಅಜ್ಜಿ, ನನಗೆ ಆಶೀರ್ವಾದ ಮಾಡಿ. ಆಯ್ತಮ್ಮ, ಒಳ್ಳೇದಾಗಲಿ. 100 ಕಾಲ ಚೆನ್ನಾಗಿರು. ನಮಸ್ಕಾರ ಅಜ್ಜಿ. ಎಂಥ ಸಂಸ್ಕಾರ ನೋಡೆ. ಅಯ್ಯೋ ಅಯ್ಯೋ. ಯಾರೋ ಹಳ್ಳಿ ಗುಗ್ಗು ಅಂದ್ಕೊಂಡೆ. ಪರವಾಗಿಲ್ವೇ, ನೋಡಕ್ ಚೆನ್ನಾಗೇ ಇದ್ದಾಳೆ, ಆದ್ರೆ ನನ್ನಷ್ಟಿಲ್ಲ. ಅಲ್ಲ, ನಾನು ಯಾಕೆ ಅವಳ ಜೊತೆ ನನ್ನನ್ನು ಕಂಪೇರ್ ಮಾಡ್ಕೋತಾ ಇದ್ದೀನಿ? ಕರ್ಮ. ರುಕ್ಮಿಣಿ, ರುಕ್ಕು ಅನ್ನಿ ಸಾಕು. ಓ ಆಯ್ತು. ರುಕ್ಕು, ಕುಡಿಯೋಕೆ ಏನು ತಗೋತೀಯಾ? ಕಾಫಿ, ಟೀ, ಹಾಲು? ನಿಂಬೆಣ್ಣೆ ಶರ್ಬತ್ ಸಿಗುತ್ತಾ? ಖಂಡಿತ ಸಿಗುತ್ತೆ, ಈಗ ತಗೊಂಬಂದ್ಬಿಡ್ತೀನಿ. ರುಕ್ಕು ರುಕ್ಕು, ಹಳ್ಳಿ ಹುಡುಗಿ ಹೇಗಿರ್ತೀಯೋ ಏನೋ ಅಂತ ಅನ್ಕೊಂಡ್ವಿ. ನೋಡಕ್ಕೂ ಮುದ್ದಾಗಿದ್ಯಾ, ಚೂಟಿಯಾಗೂ ಇದೆಯಾ. ಅಷ್ಟು ಇಲ್ಲದೆ ಇದ್ರೆ ಈ ಕಾಲದಲ್ಲಿ ಬದುಕಕ್ಕಾಗುತ್ತಾ ಅಜ್ಜಿ? ನಾನು ಹಳ್ಳಿಯಲ್ಲಿದ್ರು ನಮ್ಮ ಅಪ್ಪಯ್ಯ ನನಗೆ ಡಿಗ್ರಿ ಓದ್ಸೋನೆ. ಹೌದೌದು, ನೀನು ಹೇಳಿ ಸರಿಯಾಗಿದೆ. ಇಲ್ಲದೆ ಹೋದ್ರೆ ಇಲ್ಲಿ ಬದುಕೋಕ್ಕಾಗತ್ತಾ? ಅದಕ್ಕೆ ಕೆಲಸ ಇಲ್ಲಿ ಹುಡ್ಕಕ್ಕೆ ಬಂದಿದ್ದಾಳೆ ಅಜ್ಜಿ. ಒಳ್ಳೇದಾಗ್ಲಿ, ಒಳ್ಳೆ ಕೆಲಸ ಸಿಗ್ಲಿ. ಥ್ಯಾಂಕ್ಸ್ ಅಜ್ಜಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.